ಬಕ್ರೀದ್ ಹಬ್ಬವನ್ನು ಎಲ್ಲರೂ ಶಾಂತಿ ಸೌಹಾರ್ದತೆ ಹಾಗೂ ಸಹೋದರತ್ವದ ಭಾವನೆಯೊಂದಿಗೆ ಆಚರಿಸಬೇಕೆಂದು ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಹೇಳಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ತಾಲೂಕು ಆಡಳಿತ ಹಾಗೂ ಸಾರ್ವಜನಿಕರ ತಮ್ಮ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದರೆ ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ ಎಂದು ತಿಳಿಸಿದರು. ಯಾವುದೇ ಅಕ್ರಮ ಅಥವಾ ಅನುಮಾನಾಸ್ಪದ ಘಟನೆಗಳು ಕಂಡುಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಕಾನೂನನ್ನು ಕೈಗೆತ್ತಿಕೊಳ್ಳುವುದು ಸರಿಯಲ್ಲ. ನೈತಿಕ ಪೊಲೀಸರಿಗೆ ಅವಕಾಶ ಇಲ್ಲ. ನಾವು ಮಾಡುವ ಕೆಲಸವನ್ನು ಸಾರ್ವಜನಿಕರು ಮಾಡಲು ಮುಂದಾದರೆ ಆಗ ಪೊಲೀಸರಿಗೆ ಕಾರ್ಯಾರಂಭವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಾಪಾಡಲು ಪಿಡಿಒಗಳಿಗೆ ಸೂಚನೆ ನೀಡುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಪಟ್ಟಣದ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಸೂಚಿಸಿದರು. ಕಾನೂನಿಗೆ ಗೌರವ ನೀಡಿ ಯಾವುದೇ ರೀತಿಯ ಉಲ್ಲಂಘನೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು. ತಹಸೀಲ್ದಾರ್ ನಾಗಯ್ಯ ಹಿರೇಮೆಠ್ ಮಾತನಾಡಿ, ಭಾರತ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳನ್ನು ಹೊಂದಿರುವ ದೇಶವಾಗಿದ್ದು ಎಲ್ಲ ಹಬ್ಬಗಳನ್ನು ಶಾಂತಿ ಮತ್ತು ಸೌಹಾರ್ದತೆಯೊಂದಿಗೆ ಆಚರಿಸಬೇಕೆಂದು ಹೇಳಿದರು. ಬಕ್ರೀದ್ ಹಬ್ಬದ ಆಚರಣೆಗೆ ಧಕ್ಕೆ ಬಾರದಂತೆ ಹಾಗೂ ಯಾರೂ ಕಾನೂನಿಗೆ ಮೀರಿ ನಡೆದುಕೊಳ್ಳುವಂತೆ ಜಾಗ್ರತೆ ವಹಿಸಬೇಕು ಎಂದು ಕಿವಿ ಮಾತು ಹೇಳಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ಅಕ್ರಮ್ ಪಾಷಾ, ಸಿಪಿಐ ಸಿದ್ದಬಸಗೌಡ ಪಾಟೀಲ್, ಪಶು ಸಂಗೋಪನಾ ಇಲಾಖೆ ಅಧಿಕಾರಿ ಡಾಕ್ಟರ್ ಶಂಕರ್ ಕಣ್ಣಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭೀಮಣ್ಣ ಸಾಲಿ, ಅಲ್ಪಸಂಖ್ಯಾತ ಮುಖಂಡ ಮುಕ್ತಾ ಪಟೇಲ್, ಪುರಸಭೆ ಮಾಜಿ ಅಧ್ಯಕ್ಷರಾದ ನಾಗರಾಜ್ ಪಂಕಲ್ಗಿ, ಚಂದ್ರಶೇಖರ್ ಕಾಶಿ ಹಾಗೂ ಕಲಾವಿದ ಬಾಬು ಕಾಶಿ ಮಾತನಾಡಿದರು. ಸಭೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಾಳಗಿ, ಪಂಚ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬೊಮ್ಮನಹಳ್ಳಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಸಾರ್ವಜನಿಕರು ಭಾಗವಹಿಸಿದ್ದು, ಪಿಎಸ್ಐ ಮಂಜುನಾಥ್ ರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಎಸ್ಐ ಬಾಬು ಇಂಚನಗಿರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಣ್ಣರಾಯ್ ವಿ ಯುವ್ನಿ RJ32 ಕನ್ನಡ ನ್ಯೂಸ್ ಚಿತ್ತಾಪುರ್. ಕೂಡ ಬಹಳ ಉಪಯುಕ್ತ ಮತ್ತು ಮಾಹಿತಿಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮುಕ್ತಾರ್ ಪಟೇಲ್ ಅವರು ಕೂಡ ಭಾಳ ಸುಂದರವಾಗಿ ಮತ್ತು ಒಳ್ಳೆಯ ಒಂದು ಸಂದೇಶ, ಯಾವ ರೀತಿ ಆಗಬೇಕು, ನಾವು ಯಾವ ರೀತಿ ಬದಲಾವಣೆ ಆಗಬೇಕು, ಸಂಪ್ರದಾಯಗಳು ಮತ್ತು ಹಬ್ಬದ ಒಂದು ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾವೆ, ಬದಲಾವಣೆ ಆಗೋದಕ್ಕೆ ನಾವು ಯಾವ ರೀತಿ ಕಾನೂನನ್ನು ಗೌರವಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಒಂದು ಚೆನ್ನಾಗಿ ಮಾತನಾಡಿದರು. ಹಾಗೆ ನಮ್ಮ ಭೀಮಣ್ಣ ಸಾಲಿಯವರು ಕೂಡ ಭಾಳ ಚೆನ್ನಾಗಿ ಮಾತನಾಡಿದರು. ಈ ಹಬ್ಬ ಎಲ್ಲರಿಗೂ ಕೂಡ ಗೊತ್ತಿದೆ, ಏನೇನು ರೂಲ್ಸ್ ಇದೆ, ಏನೇನು ಕಾನೂನಿದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ನಾವು ನಮ್ಮ ಕೆಲಸವನ್ನು ಅರಿತು ಕೆಲಸ ಮಾಡಿದಾಗ ಯಾವುದು ಕೂಡ ಸಮಸ್ಯೆನೇ ಬರೋದಿಲ್ಲ. ಹಾಗೆ ಸಾರ್ವಜನಿಕರು ಕೂಡ ಅವರವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದಾಗ ಯಾವುದೂ ಕೂಡ ಒಂದು ಗೊಂದಲನೂ ಕೂಡ ಇರೋದಿಲ್ಲ, ಒಂದು ಯಾವುದೂ ಕೂಡ ಇದು ಇರೋದಿಲ್ಲ. ಹಾಗಾಗಿ ನಮ್ಮ ನಾಗರಾಜ್ ಬಂಕ್ಲಿಗವರು ಹೇಳಿದ ಹಾಗೆ ಎಲ್ಲರೂ ಕೂಡ ಸೇರಿಕೊಂಡು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ರ ಬಗ್ಗೆ ನಾವು ಆ ಒಂದು ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕಾದಂಥ ಒಂದು ಸಂದರ್ಭದಲ್ಲಿ ಭಾಳ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗತ್ತೆ. ನಮಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ, ನನಗೆ ಲಾ ಎನ್ಫೋರ್ಸ್ಮೆಂಟ್ ಅಂದರೆ ಕಾನೂನನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ನಮಗೆ ಕೊಟ್ಟಿದ್ದಾರೆ. ತಾಲೂಕು ಪಂಚಾಯತಿ ಇಒ ಅವರಿಗೆ ತಮ್ಮದೇ ಆದಂಥ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ನಮ್ಮ ಪಶು ವೈದ್ಯಾಧಿಕಾರಿಗಳಿದ್ದಾರೆ, ಆ ಪಶು ವೈದ್ಯಾಧಿಕಾರಿಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಒಂದು ಕೆಲಸ ಕೊಟ್ಟಿದ್ದಾರೆ. PS ಅವ್ರದ್ದಿದೆ. ಹಾಗೆ ನಿಮಗೂ ಕೂಡ ಸಂವಿಧಾನಬದ್ಧವಾಗಿ ಒಂದು ಜವಾಬ್ದಾರಿಯನ್ನು ಜವಾಬ್ದಾರಿ ನಿರ್ವಹಿಸ್ತಕ್ಕಂಥದ್ದು ಕೂಡ ನಿಮಗೂ ಕೂಡ ಹಕ್ಕು ಇದೆ. ಇಲ್ಲಿ ಕೆಲವು ಈಗ ನಾನು PSI ಇದ್ದಾಗ ಒಂದಿಷ್ಟು ಇದ್ದಾಗ ಬಕ್ರೀದ್ ಯಾವಾಗ ಬರ್ತಿತ್ತೋ ಯಾವಾಗ ಹೋಗ್ತಿತ್ತೋ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಈಗ ಒಂದು 6-7 ವರ್ಷದಿಂದ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಬಕ್ರೀದ್ ಬಂತು ಹೋಯ್ತು ಅಂತಂದೇಳಿ. ನಮ್ಗೆ ಯಾವುದೂ ಕೂಡ ಅದು ನಮ್ಮ ಗಮನಕ್ಕೇ ಬರ್ತಾ ಇರಲಿಲ್ಲ. ಈಗ ಒಂದು 5-6 ವರ್ಷದಿಂದ ಏನಾಗಿದೆ ಅಂತಂದರೆ ಬಕ್ರೀದ್ ಬಂದಿದೆ ಅಂತಂದರೆ ಒಂದು ವಾರ ಮೊದಲ ಗೊತ್ತಾಗುತ್ತೆ ನಮಗೆ. ಒಂದು ವಾರ ಬಕ್ರೀದ್ ಇರಲಿಲ್ಲ ನಾವು ಆ ರೀತಿಯಾದಂಥ ಒಂದು ಚೆಕ್ ಪೋಸ್ಟ್ ಮಾಡೋದು, ಚೆಕ್ ಮಾಡೋದು, ಭಾಳ ಅಲರ್ಟ್ ಆಗಿ ಇರೋದು, ಬೇರೆ ಬೇರೆ ಕಡೆ ಏನಾಗ್ತಿದೆ ಅದರ ಬಗ್ಗೆ ಪೆಟ್ರೋಲಿಂಗ್ ಮಾಡೋದು, ಅದು ಸ್ಟಾರ್ಟ್ ಆಗಿಬಿಡುತ್ತೆ, ಆರಂಭ ಆಗಿಬಿಡುತ್ತೆ. ಹೀಗಾಗಿ ಹಬ್ಬಗಳ ಆಚರಣೆ ದಿಕ್ಕು ಕೂಡ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ನಾವು ನಮ್ಮದೇ ಆದಂಥ ಒಂದಿಷ್ಟು ಆ ಜವಾಬ್ದಾರಿಯನ್ನು ಬಿಟ್ಟು ಈಗ ನನಗೊಂದು ಕೆಲಸ ಕೊಟ್ಟಿದ್ದಾರೆ, ನನ್ನ ಕೆಲಸನ ನೀವು ಮಾಡೋದು. ಹಂಗಾದಾಗ ಏನಾಗುತ್ತೆ ಅಂತಂದಿದ್ರೆ ಅದು ತಪ್ಪುತ್ತೆ. ನನಗೆ ಕೆಲಸವನ್ನು ಕೊಟ್ಟಿದ್ದಾರೆ, ಆ ಕೆಲಸವನ್ನು ನಮಗೆ ಹೇಳ್ರಿ, ನಾವು ಮಾಡ್ತೀವಿ. ನಿಮಗೂ ಕೂಡ ಸಂವಿಧಾನಬದ್ಧವಾಗಿ ಒಂದು ಜವಾಬ್ದಾರಿ ಇದೆ. ಅದು ಏನೇ ಘಟನೆ ಆಗಲಿ ನಿಮ್ಮ ಮುಂದೆ ಕಣ್ಣು ಮುಂದೆ ನಡೆದಿರ್ತಕ್ಕಂಥದ್ದನ್ನು ಮಾಹಿತಿ ಕೊಡ್ತಕ್ಕಂಥದ್ದು, ವರದಿ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟಂಥ ಇಲಾಖೆಗೆ ಸಂದೇಶವನ್ನು ರವಾನಿಸ್ತಕ್ಕಂಥ ಜವಾಬ್ದಾರಿ ನಿಮಗೆ ಸಂವಿಧಾನಬದ್ಧವಾಗಿ ನಿಮಗೆ ಹಕ್ಕನ್ನು ನೀಡಿದ್ದಾರೆ. ಆ ಸಂವಿಧಾನಬದ್ಧತೆ ಹಕ್ಕನ್ನು ಬಿಡ್ತೀರಿ, ನಮ್ಮ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಅದು ಸರಿಯಾದಂಥ ಕ್ರಮ ಅಲ್ಲ.